ನಮಸ್ಕಾರ ಮಿತ್ರರೇ. ಕಳೆದ ಡಿಸೆಂಬರ್ 1ಕ್ಕೆ ಬಿಜೆಪಿ ಎಂಪಿ ನಿಶಿಕಾಂತ್ ದುಬೆ ಲೋಕಸಭೆಯಲ್ಲಿ ಒಂದು ಪ್ರಶ್ನೆ ಎತ್ತಿದ್ರು. ಯೂನಿಫಾರ್ಮ್ ಸಿವಿಲ್ ಕೋಡ್ನ ಕುರಿತಂತೆ ನಾಗರಿಕ ಕಾನೂನು ಸಂಹಿತೆ ಬರುತ್ತಾ ಅಂತ. ಅದಕ್ಕೆ ಕಾನೂನು ಸಚಿವ ಕಿರಣ್ ರಿಜಿಜು ಒಂದು ಹೊಸ ಲಾ ಕಮಿಷನ್ ಏನು ಬರುತ್ತೋ ಅದನ್ನು ವಿಚಾರವನ್ನು ಕೈಗೆತ್ತಿಕೊಳ್ಳುತ್ತೆ. 21ನೇ ಲಾ ಕಮಿಷನ್ಗೆ ಇದನ್ನು ಒಪ್ಪಿಸಿದ್ವಿ, ಆದರೆ ಅವರು ಪೂರ್ಣ ಪ್ರಮಾಣದಲ್ಲಿ ಇದನ್ನು ಅಧ್ಯಯನ ಮಾಡಲಿಕ್ಕೆ ಆಗಲಿಲ್ಲ. 22ನೇ ಲಾ ಕಮಿಷನ್ ಇದನ್ನು ವಿಶೇಷವಾಗಿ ಮಾಡುತ್ತೆ ಅನ್ನುವಂಥ ಭರವಸೆಯನ್ನು ಕೊಟ್ಟ ಮೇಲೆ ಎಲ್ಲ ಕಡೆ UCC ಬಗ್ಗೆ ಅಂದರೆ ಯೂನಿಫಾರ್ಮ್ ಸಿವಿಲ್ ಕೋಡ್ನ ಬಗ್ಗೆ ಸಾಕಷ್ಟು ಚರ್ಚೆ ಆಯಿತು. ಎಲ್ಲಕ್ಕಿಂತ ಹೆಚ್ಚು ಉತ್ತರಾಖಂಡದ CM, ಈಗ ಯಾರು CM ಇದ್ದಾರೋ ಧಾಮಿ, ಆತ ಎಲೆಕ್ಷನ್ಗೆ ಹೋಗೋಕ್ಕಿಂತ ಮುಂಚೆ ಸ್ಪಷ್ಟವಾದ ಮಾತುಗಳಲ್ಲಿ ಹೇಳಿದರು, ನಾನು CM ಆಗಿ ಅಧಿಕಾರಕ್ಕೆ ಬಂದರೆ ನಾನು ಡೆಫಿನೆಟ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ನ ಉತ್ತರಾಖಂಡದಲ್ಲಿ ಜಾರಿಗೆ ತರ್ತೀನಿ ಅಂತ ಅವ್ರು ಹೇಳಿದರು. ಅಕಸ್ಮಾತ್ ಅವರೇನಾದರೂ ಹೀಗೆ ಜಾರಿಗೆ ತಂದಿದ್ದೆ ಆದರೆ ಈ ದೇಶದಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ನ ಜಾರಿಗೆ ತಂದಿರುವಂಥ, ಅಧಿಕೃತವಾಗಿ ಜಾರಿಗೆ ತಂದಿರುವಂಥ ಮೊದಲನೇ ರಾಜ್ಯ ಉತ್ತರಾಖಂಡ ಆಗುತ್ತೆ. ಇನ್ಫ್ಯಾಕ್ಟ್ ಗೋವಾದಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಇದೆ, ಅದು ಪೋರ್ಚುಗೀಸರ ಕಾಲದಿಂದಲೂ ಇದ್ದಿದ್ದನ್ನ ಹಾಗೆ ಮುಂದುವರಿಸಿಕೊಂಡು ಬರಲಾಗಿತ್ತು ಅನ್ನೋದನ್ನ ನೆನಪಲ್ಲಿ ಇಟ್ಕೊಂಡ್ರೆ ಅದು ಅವರ ಕಾನೂನು. ಆದರೆ ನಾವುಗಳು ತಂದಿರುವಂಥ ಈ ಕಾನೂನು ಈಗ ಜಾರಿಗೆ ಬರುತ್ತೆ ಅಂತ ಸ್ಪಷ್ಟವಾಗಿ ಹೇಳ್ಬೋದು. ಧಾಮಿ ಅದಾಗಲೇ ತಮ್ಮ ಕೆಲಸವನ್ನು ಶುರು ಮಾಡಿಬಿಟ್ಟಿದ್ದಾರೆ. ಅವರು ಬಾಂಗ್ಲಾದೇಶಿಗಳು ಯಾರ್ಯಾರು ನುಸುಳುಕೋರರಿದ್ದಾರೋ ಅವರ ಡಾಕ್ಯುಮೆಂಟ್ ಅನ್ನು ಪರೀಕ್ಷೆ ಮಾಡುವಂಥ ಕೆಲಸ ಆರಂಭಿಸಿದ್ದಂತೆ ಅನೇಕರು ರಾಜ್ಯವನ್ನು ಬಿಟ್ಟು ಓಡೋಗಿದ್ದಾರೆ, ಕೆಲವರನ್ನು ಹಿಡಿದು ಜೈಲಿಗೂ ಕೂಡ ತಳ್ಳಲಾಗಿದೆ. ಇನ್ನು ಉತ್ತರ ಪ್ರದೇಶ ಅದಾಗಲೇ ತುಂಬಾ ಸ್ಪಷ್ಟವಾಗಿ ಹೇಳಿದೆ, ನಾವು ಕೂಡ ಯೂನಿಫಾರ್ಮ್ ಸಿವಿಲ್ ಕೋಡ್ನ ಜಾರಿಗೆ ತರ್ತೀವಿ ಅಂತ. ಅಂದರೆ ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಕನಸಾಗಿ ಉಳಿಯಲ್ಲ, ಸದ್ಯದಲ್ಲೇ ನನಸಾಗತ್ತೆ ಅಂತ. ಅದಾಗಲೇ ಏಪ್ರಿಲ್ 26ಕ್ಕೆ ಎಲ್ಲ ಘಟನೆ ನಡೀತಾ ಇದ್ದಂತೆ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಇವರು ತುಂಬ ಸ್ಪಷ್ಟವಾದ ದನಿಯಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ನ ನಾವು ವಿರೋಧಿಸ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಇಡೀ ಮುಸಲ್ಮಾನ್ ಸಮಾಜ ಹೆದರುವಂತೆ ಏನು ಬೇಕೋ ಅಷ್ಟನ್ನು ಮಾತಾಡ್ಲಿಕ್ಕೆ ಸಿದ್ಧವಾಗಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಅಂತಂದರೆ, ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನೋದು ಅನ್ಕಾನ್ಸ್ಟಿಟ್ಯೂಷನಲ್, ಸಂವಿಧಾನಕ್ಕೆ ವಿರೋಧಿಯಾಗಿದೆ ಮತ್ತು ಮೈನಾರಿಟಿಗಳ ವಿರೋಧಕ್ಕಿದೆ. ಯಾರು ಅಲ್ಪಸಂಖ್ಯಾತರಿದ್ದಾರೋ ಅವರನ್ನು ವಿರೋಧಿಸಲಿಕ್ಕೆ ಅಂತಲೇ ಇದ್ದಾನೆ. ಸಂವಿಧಾನದತ್ತ ಕರ್ತವ್ಯಗಳು ಅಥವಾ ಹಕ್ಕುಗಳಲ್ಲಿ ಧರ್ಮವೂ ಕೂಡ ಒಂದು. ಇದರ ಆಧಾರದ ಮೇಲೆಯೇ ಪರ್ಸನಲ್ ಲಾಗಳನ್ನು ಬೇರೆ ಬೇರೆಯವರಿಗೆ ಬೇರೆ ಬೇರೆ ಥರ ಇರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು, ಮುಸಲ್ಮಾನರಿಗೂ ಕೂಡ ಈ ಆಧಾರದ ಮೇಲೆಯೇ ತಮ್ಮ ಪರ್ಸನಲ್ ಲಾಗಳನ್ನು ಉಳಿಸ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿರುವಂಥದ್ದು. ಇದನ್ನು ತೆಗೆದು ಯೂನಿಫಾರ್ಮ್ ಸಿವಿಲ್ ಕೋಡನ್ನು ತರೋದು ಡೆಫಿನೆಟ್ಲಿ ಸಂವಿಧಾನಕ್ಕೆ ವಿರೋಧಿ ಆಗುತ್ತೆ ಅಂತ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಹೇಳಿದೆ. ಇನ್ಫ್ಯಾಕ್ಟ್ ಅವರು ಇದಕ್ಕೆ ಪೂರಕವಾಗಿ ಏನು ಹೇಳಿದ್ದಾರೆ ಅಂತಂದ್ರೆ, ನರೇಂದ್ರ ಮೋದಿ ಸರ್ಕಾರ ಈಗಿರುವಂತ ಪ್ರಸಕ್ತ ವಿದ್ಯಮಾನಗಳಿಂದ ಜನರನ್ನ ಡೈವರ್ಟ್ ಮಾಡಲಿಕ್ಕೆ UCC ಕಡೆ ಕರ್ಕೊಂಡು ಹೋಗ್ತಿದೆ ಅಂತ. ಒಂದ್ ಕಡೆ ಬೆಲೆ ಏರಿಕೆ ಆಗ್ತಿದೆ, ಒಂದ್ ಕಡೆ ನಿರುದ್ಯೋಗ ಜಾಸ್ತಿ ಆಗ್ತಿದೆ, ಅದನ್ನ ಡೈವರ್ಟ್ ಮಾಡಬೇಕು ಅನ್ನೋ ಪ್ರಯತ್ನವನ್ನ ಅವರು ಮಾಡ್ತಿದ್ದಾರೆ ಅಂತ. ಬಟ್ ಇಂಟ್ರೆಸ್ಟಿಂಗ್ಲಿ ನರೇಂದ್ರ ಮೋದಿ ಅವರು ಈಗೆಲ್ಲ ಹೇಳಿರೋದು, ಈ ಬಿಜೆಪಿಯ ಚುನಾವಣಾ ಪ್ರಣಾಳಿಕೆಯ ಅತ್ಯಂತ ಪ್ರಮುಖವಾದ ಅಂಶವೇ UCCಯನ್ನು ಜಾರಿಗೆ ತರ್ತೀವಿ ಅನ್ನೋದಾಗಿತ್ತು. ಮತ್ತು ಇದೊಂದು ತುಂಬಾ ಸ್ಪಷ್ಟವಾದ ದನಿಯಲ್ಲಿ ತೀರಾ ಇತ್ತೀಚೆಗೆ ಅಮಿತ್ ಶಾ ಮಧ್ಯಪ್ರದೇಶದ ಅಲ್ಲಿನ ಶಾಸಕರೊಂದಿಗೆ ಮಾತನಾಡ್ತಾ ಹೇಳಿದ್ದಾರೆ, ನಾವು CAA ಅನ್ನು ರೂಪಿಸಿದ್ವಿ, ರಾಮ ಮಂದಿರವನ್ನ ಮಾಡಿದ್ದಾಯ್ತು, ಆರ್ಟಿಕಲ್ 370 ತೆಗೆದಿದ್ದಾಯ್ತು, ಟ್ರಿಪಲ್ ತಲಾಖಿನ ಕುರಿತಂತೆ ಸ್ಪಷ್ಟವಾಗಿರುವಂಥ ನಿರ್ಣಯವನ್ನ ತಂದಿದ್ದಾಯ್ತು, ಇನ್ನೇನಿದ್ರು ಯೂನಿಫಾರ್ಮ್ ಸಿವಿಲ್ ಕೋಡ್ ಮಾತ್ರ ಅಂತ ಹೇಳಿರೋದು ಡೆಫಿನೆಟ್ಲಿ ಪರ್ಸನಲ್ ಲಾ ಬೋರ್ಡ್ಗೆ, ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ಗೆ ಒಂದು ಹೆದರಿಕೆಯನ್ನು, ಆಕ್ರೋಶವನ್ನು ತಂದಿರಬಹುದು ಅಂತ. ಇಷ್ಟಕ್ಕೂ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಥವಾ ಸಮಾನ ನಾಗರಿಕ ಸಂಹಿತೆ ಅಂತಂದ್ರೆ ಏನು ಅನ್ನೋದನ್ನ ಕೆಲವು ಮಾತುಗಳನ್ನು ನಿಮ್ಮ ಜೊತೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಮಿತ್ರ. ಸರಳ ಭಾಷೆಯಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತಂದ್ರೆ ಯೂನಿಫಾರ್ಮ್ ಪರ್ಸನಲ್ ಲಾ. ಎಲ್ಲ ಭಾರತೀಯರಿಗೂ ಎಲ್ಲ ನಾಗರಿಕರಿಗೂ ಒಂದೇ ಥರದ ಪರ್ಸನಲ್ ಲಾ ಇರೋದನ್ನ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ತುಂಬ ಸರಳವಾದ ಭಾಷೆಯಲ್ಲಿ ಹೇಳ್ಬೋದು. ಎರಡು ಥರದ ಕಾನೂನುಗಳಿವೆ, ಒಂದು ಕ್ರಿಮಿನಲ್ ಕಾನೂನುಗಳು, ಇನ್ನೊಂದು ಪರ್ಸನಲ್ ಕಾನೂನುಗಳು, ವೈಯಕ್ತಿಕವಾಗಿ ಬರುವಂಥ ಕಾನೂನುಗಳು. ಕ್ರಿಮಿನಲ್ ಕಾನೂನುಗಳು ಅದಾಗಲೇ ಯೂನಿಫಾರ್ಮ್ ಆಗಿವೆ. ಕ್ರಿಮಿನಲ್ ಕಾನೂನುಗಳಲ್ಲಿ ಮುಸಲ್ಮಾನರಿಗೆ ಬೇರೆ ಶಿಕ್ಷೆ, ಹಿಂದೂಗಳಿಗೆ ಬೇರೆ ಶಿಕ್ಷೆ, ಸಿಖ್ಖರಿಗೆ ಬೇರೆ ಶಿಕ್ಷೆ, ಜೈನರಿಗೆ ಬೇರೆ ಶಿಕ್ಷೆ, ಬೌದ್ಧರಿಗೆ ಬೇರೆ ಶಿಕ್ಷೆ ಅಂತಿಲ್ಲ. ವಾಸ್ತವವಾಗಿ ಕ್ರಿಮಿನಲ್ ಲಾ ಮುಸಲ್ಮಾನರದು ಎಷ್ಟು ಕಠಿಣವಾಗಿದೆ ಅಂತಂದ್ರೆ, ಅವರೇನಾದರೂ ಕ್ರಿಮಿನಲ್ ಲಾದಲ್ಲೂ ಪ್ರತ್ಯೇಕವಾದ್ದು ಬೇಕು ಅಂತಂದ್ರೆ ಕಳ್ಳತನ ಮಾಡಿದ ಮುಸಲ್ಮಾನನ ಕೈ ಕಡಿಬೇಕು.
ಯಾರಾದರೂ ಮುಸಲ್ಮಾನ ತಪ್ಪು ಮಾಡಿದ್ರೆ ತಲೆ ಕಡಿಬೇಕು. ನೀವು ಸೌದಿಯಲ್ಲಿ ನೋಡಬೇಕು. ಸೌದಿಯಲ್ಲಿ ಬಂದವರು ಹೇಳ್ತಾರೆ, ಇದ್ದಕ್ಕಿದ್ದಂತೆ ಒಂದು ಗಾಡಿಯಲ್ಲಿ ಯಾರು ತಪ್ಪು ಮಾಡಿರ್ತಾನೋ ಹೊತ್ಕೊಂಡ್ ಬರ್ತಾರೆ, ಸುತ್ತಲೂ ಜನ ನಿಂತಿದ್ದಾಗ ಅವರೆಲ್ಲ ಕರೆಯಲಾಗುತ್ತೆ, ಅವರೆಲ್ಲ ನಿಂತ್ಕೊಂಡು ನೋಡ್ತಿರುವಾಗಲೇ ಅವ್ನ ಕೈಯನ್ನು ಕಡಿತಾರೆ, ಕೆಲವೊಂದ್ಸಲ ಅಗತ್ಯ ಬಿದ್ದಾಗ ಅವ್ನ ತಲೆನೂ ಕಡಿದು ಆ ಬಾಡಿಯನ್ನು ತಕೊಂಡು ರಕ್ತ ಕ್ಲೀನ್ ಮಾಡಿ ಹೊರಟ್ಬಿಡ್ತಾರೆ ಅಂತ. ಯಾಕೆಂದ್ರೆ ಜನರಿಗೆ ಗೊತ್ತಾಗಬೇಕು ನಾವು ಶರಿಯಾ ಕಾನೂನುಗಳ ಮೂಲಕ ಈ ಥರದನ್ನು ಆಚರಣೆಗೆ ತರ್ತೀವಿ ಅಂತ. ಆದರೆ ಮುಸಲ್ಮಾನರು ಯಾವತ್ತೂ ಕ್ರಿಮಿನಲ್ ಲಾಗಳಲ್ಲಿ ಈ ಥರದ ಯೂನಿಫಾರ್ಮಿಟಿ ಬೇಡ ಅಂತ ಹೇಳಲೇ ಇಲ್ಲ. ಯಾಕೆಂದ್ರೆ ಅದು ಅವರಿಗೆ ಬಹಳ ದೊಡ್ಡ ನಷ್ಟವನ್ನು ತಂದುಕೊಡುತ್ತೆ ಅಂತ ಅವ್ರಿಗೆ ಗೊತ್ತಿರೋದ್ರಿಂದ. ಆದರೆ ಪರ್ಸನಲ್ ಲಾಸ್ ಇದೆಯಲ್ಲ, ಅದರಲ್ಲಿ ಮಾತ್ರ ಎಲ್ಲವೂ ಪ್ರತ್ಯೇಕ ಇದೆ. ಮಿತ್ರ, ಪರ್ಸನಲ್ ಲಾಸ್ ಅಂತಂದ್ರೆ ಅದು ಮದುವೆ ವಿಚಾರ ಬರುತ್ತೆ, ವಿಚ್ಛೇದನದ ವಿಚಾರ ಬರುತ್ತೆ, ದತ್ತು ತೆಗೆದುಕೊಳ್ಳುವಂಥ ವಿಚಾರ ಬರುತ್ತೆ, ಕೊನೆಗೆ ಇನ್ಹೆರಿಟೆನ್ಸ್ ವಿಚಾರವೂ ಬರುತ್ತೆ. ಹೆಣ್ಣು ಮಕ್ಕಳಿಗೆ ಎಷ್ಟು ಆಸ್ತಿಯನ್ನು ಕೊಡಬೇಕು, ಅಕಸ್ಮಾತ್ ವಿಚ್ಛೇದನ ಆದರೆ ಅವರ ಪಾಲು ಎಷ್ಟು, ಅತ್ತೆ ಮನೆಯಲ್ಲಿ ಅವ್ರ ರೋಲ್ ಏನು, ತಂದೆ ತಾಯಿ ಮನೆಗಳಲ್ಲಿ ಮದುವೆ ಆದ್ಮೇಲೆ ಇವ್ರ ರೋಲ್ ಏನು, ಇವೆಲ್ಲವೂ ಕೂಡ ಇದೆಯಲ್ಲ, ಇವೆಲ್ಲವೂ ಪರ್ಸನಲ್ ಲಾ ಅಂಡರ್ ಬರುತ್ತೆ. ಪ್ರತಿಯೊಂದು ಮತಪಂಥಗಳದ್ದು ಕೂಡ ಬೇರೆ ಬೇರೆ ಇತ್ತು. ಆದರೆ ಇದನ್ನ ಪರ್ಸನಲ್ ಲಾನ ಒಂದೇ ಮಾಡುವಂತ ಪ್ರಯತ್ನವನ್ನ ಹಿಂದೆ ಪ್ರಯತ್ನ ಮಾಡಿ ಎಲ್ಲರೂ ಸೋತೋಗಿದ್ದಾರೆ. ಈಗ ಒಂದು ವಿಶೇಷವಾದ ಪ್ರಯತ್ನಕ್ಕೆ ಕೈ ಹಾಕಲಾಗ್ತಿದೆ. ಈ ಪರ್ಸನಲ್ ಲಾಗಳು ಬೇರೆ ಬೇರೆ ಇದ್ರೆ, ಭಿನ್ನವಾಗಿದ್ರೆ ಆಗುವಂತ ಸಮಸ್ಯೆಗಳೇನು ಅಂತ ನಾನು ಸುಮ್ಮನೆ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಒಬ್ಬ ಹಿಂದೂ ವಿಚ್ಛೇದನವನ್ನು ತೆಗೆದುಕೊಳ್ಬೇಕಂತ ಆದ್ರೆ, ಮದುವೆ ಆದ ನಂತರ ಡೈವೋರ್ಸ್ ತೆಗೆದುಕೊಳ್ಬೇಕು ಅಂತ ಆದ್ರೆ, ಅಮಿಕಬಲ್ ಸೆಟಲ್ಮೆಂಟ್ ಆದ್ರೆ ಪ್ರಾಬ್ಲಮ್ ಇಲ್ಲ. ಇಲ್ಲದೆ ಹೋದ್ರೆ ಕೋರ್ಟಿನ ಮೂಲಕವೇ ಆಗಬೇಕು. ಅವರು ಕೋರ್ಟಿಗೆ ಬರಬೇಕು. ಆ ಕೋರ್ಟ್ನಲ್ಲಿ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡಲಾಗುತ್ತೆ. ಅವ್ರನ್ನ ಮತ್ತೆ ಕೂಡಿಸುವಂತ ಬೇಕಾಗಿರುವಂತ ಪ್ರಯತ್ನವನ್ನು ಮಾಡಲಾಗುತ್ತೆ. ಏನೂ ಆಗದೆ ಹೋದಾಗ ಇಬ್ಬರನ್ನು ಸೆಪರೇಟ್ ಮಾಡಿಸುವಂತ ಪ್ರಕ್ರಿಯೆಗಳು ನಡೀತವೆ. ಆದರೆ ಮುಸಲ್ಮಾನರಲ್ಲಿ ಹಂಗಿಲ್ಲ. ತಲಾಕ್ 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 ಅಂತ 3 ಸಲ ಹೇಳಿದ್ರೆ ತನ್ನ ಹೆಂಡತಿಯನ್ನೋ ಬಿಟ್ಟಂತೆ. ಬಿಡಿ, ಕಾನೂನು ಬೇರೆ ಆಗಿದೆ. ಆದರೆ ಆ ಹೊತ್ತಿನಲ್ಲಿ ಈ ತರದ ಕಾನೂನು ಹಿಡಿದಿದ್ರಿಂದ ಅಕಸ್ಮಾತ್ ತಲಾಕ್ ಕೊಟ್ಟಂತ ಒಬ್ಬ ಮುಸಲ್ಮಾನ, ಆ ಹೆಣ್ಣು ಮಗಳು, ಅವಳು ಕೋರ್ಟಿಗೆ ಏರಿದ್ರೂ ಕೂಡ ಏನೂ ಲಾಭ ಇರ್ತಿರ್ಲಿಲ್ಲ. ಯಾಕೆ ಅಂತಂದ್ರೆ ಕೋರ್ಟ್ ಹೇಳ್ತಿರ್ತು, ಪರ್ಸನಲ್ ಲಾ ಬೋರ್ಡ್ ಏನು ಹೇಳುತ್ತೋ ಅದನ್ನೇ ಕೇಳಬೇಕು, ಪರ್ಸನಲ್ ಲಾ ಹೀಗಿರೋದ್ರಿಂದ ಹೀಗೆ ಆಗತ್ತೆ ಅಂತ. ಈ ತರದ ಅನೇಕ ಘಟನೆಗಳು ಈ ದೇಶದಲ್ಲಿ ಹಿಂದೆಯೂ ಆಗಿವೆ. ಅಂದ್ರೆ ಒಂದು ಹೆಣ್ಣು ಮಗಳಿಗೆ ಪೂರ್ಣ ಪ್ರಮಾಣದಲ್ಲಿ ನ್ಯಾಯ ದೊರಕಿಸಲಾಗದಂತ ಸ್ಥಿತಿ ಈ ಪರ್ಸನಲ್ ಲಾಗಳಲ್ಲಿ ಇರುತ್ತೆ. ಬರೀ ಇಷ್ಟೇ ಅಲ್ಲ, ನಿಮಗೆ ನೆನಪಿರಬಹುದು, ಮೆರಿಟಲ್ ಅಮೆಂಡ್ಮೆಂಟ್ ಬಿಲ್ 2014ರಲ್ಲಿ UPA 2 ಜಾರಿಗೆ ತಗೊಂಡು ಬಂತು. ಅದರ ಪ್ರಕಾರ ಮದುವೆ ಆಗಿರುವಂತ ಹೆಣ್ಣು ಮಗಳಿಗೂ ಕೂಡ ಮದುವೆ ಆಗಿರುವಂತ ಗಂಡನ ಆಸ್ತಿಯಲ್ಲಿ ಅರ್ಧ ಪಾಲಿದೆ ಅಂತ ಅದು ಹೇಳಿತ್ತು. ಅಂದರೆ ಮದುವೆ ಆಗಿರುವಂಥ ಹುಡುಗಿಗೆ ಗಂಡನ ಆಸ್ತಿಯಲ್ಲಿ ಅರ್ಧ ಪಾಲು ಕೊಡಬೇಕು. ಮತ್ತು ಹೆಣ್ಣು ಮಕ್ಕಳಿಗೆ, ವಿಶೇಷವಾಗಿ ಹಿಂದೂಗಳಲ್ಲಿ ಈಗ ಕಾನೂನಿನ ಪ್ರಕಾರ ಹೆಣ್ಣು ಮಕ್ಕಳಿಗೆ ತಂದೆ ತಾಯಿಯ ಮನೆಯಲ್ಲಿ ಗಂಡು ಮಕ್ಕಳಿಗೆ ಆಸ್ತಿಯಲ್ಲಿ ಎಷ್ಟು ಅಧಿಕಾರ ಇದೆಯೋ ಹೆಣ್ಣು ಮಕ್ಕಳಿಗೂ ಅಷ್ಟೇ ಇದೆ ಅಂತ. ಅರ್ಧದಷ್ಟು, ಅಂದರೆ ಈಕ್ವಲ್ ರೈಟ್ಸ್. ಆದರೆ ಮುಸ್ಲಿಮರು ಹಾಗಿಲ್ಲ. ಗಂಡು ಮಕ್ಕಳಿಗೆ ಎಷ್ಟಿರುತ್ತೋ ಅದರ ಅರ್ಧದಷ್ಟು ಮಾತ್ರ ಹೆಣ್ಣು ಮಕ್ಕಳಿಗೆ ಇರುತ್ತೆ ಅಂತ. ಈ ಕಾನೂನು ಯಾಕೆ ಏಕರೂಪವಲ್ಲ? ಯಾಕೆ ಹಿಂದೂ ಹೆಣ್ಣು ಮಕ್ಕಳಿಗಿರುವಂಥ ಎಲ್ಲ ಅಧಿಕಾರಗಳು ಅಥವಾ ಒಳ್ಳೆಯ ಅವಕಾಶಗಳು ಮುಸ್ಲಿಂ ಹೆಣ್ಣು ಮಕ್ಕಳಿಗಿಲ್ಲ? ಪರ್ಸನಲ್ ಲಾ ಬೋರ್ಡ್ ಇಲ್ಲಿ ದೊಡ್ಡ ರೋಲ್ ಪ್ಲೇ ಮಾಡುತ್ತೆ ಮಿತ್ರರೇ. ಹಿಂದೂಗಳ ವಿಚಾರದಲ್ಲಿ ಡಿಸ್ಪ್ಯೂಟ್ ಬಂದಾಗ, ಯಾವುದಾದ್ರೂ ಸಮಸ್ಯೆ ಬಂದಾಗ ಅದನ್ನು ಕೋರ್ಟ್ ಡಿಸೈಡ್ ಮಾಡುತ್ತೆ. ಆದರೆ ಮುಸಲ್ಮಾನರ ವಿಚಾರದಲ್ಲಿ ಡಿಸ್ಪ್ಯೂಟ್ ಬಂದಾಗ ಪರ್ಸನಲ್ ಲಾ ಬೋರ್ಡ್ ಅಥವಾ ಮೌಲ್ವಿಗಳು ಇದನ್ನ ಡಿಸೈಡ್ ಮಾಡ್ತಾರೆ. ಅಂದರೆ ಮುಸಲ್ಮಾನರು ಸದಾಕಾಲ ಈ ಮೌಲ್ವಿಗಳ ಅಂಡರ್ ಇರುವಂತ ಪ್ರಕ್ರಿಯೆ ಇದೆಯಲ್ಲ, ಇದು ಪರ್ಸನಲ್ ಲಾ ಬೋರ್ಡ್ ಮಾಡುವಂತ ಕೆಲಸ. ಈ ಎಲ್ಲ ಕಾನೂನುಗಳನ್ನ ಮೌಲ್ವಿ ಮುಲ್ಲಾಗಳೇ ಇಂಟರ್ಪ್ರಿಟ್ ಮಾಡಬೇಕು. ಅನೇಕ ಬಾರಿ ಕೋರ್ಟ್ ಕೂಡ ತನ್ನ ಎಲ್ಲ ನಿರ್ಣಯಗಳನ್ನು ಕೊಡೋಕ್ಕಿಂತ ಮುಂಚೆ ಇವರುಗಳನ್ನ ಪ್ರಶ್ನೆ ಮಾಡುತ್ತೆ, ಕೇಳುತ್ತೆ, ಎಕ್ಸ್ಪರ್ಟ್ ಒಪಿನಿಯನ್ ಕೊಡಿ, ಇದಕ್ಕೆ ನಾವು ಏನು ಹೇಳಬೇಕು ಅಂತ. ಅವರು ಕೊಟ್ಟ ಆಧಾರದ ಮೇಲೆ ಒಪಿನಿಯನ್ ಕೊಡುವಂತ ಪ್ರಸಂಗ ಇದೆಯಲ್ಲ, ಇದು ಕೂಡ ಯೂನಿಫಾರ್ಮ್ ಸಿವಿಲ್ ಕೋಡ್ನ ಮೂಲಕ ಬದಲಾವಣೆಗೆ ಬರುವಂತ ಸಾಧ್ಯತೆ ಆಗುತ್ತೆ. ನೀವು ಹೇಳ್ಬೋದು, ಟ್ರಿಪಲ್ ತಲಾಕ್ ಅನ್ನು ಸುಲಭವಾಗಿ ತೆಗೆದ್ರಲ್ಲ. ಸುಲಭವಾಗಿ ತೆಗಲಿಲ್ಲ. ಟ್ರಿಪಲ್ ತಲಾಕ್ನ ಕುರಿತಂತೆ ತುಂಬಾ ಚರ್ಚೆ ಆದ ನಂತರ ಅದನ್ನೊಂದು ಕಾನೂನಾಗಿ ಮಾರ್ಪಡಿಸಿದ ನಂತರ ಅದು ಸುಪ್ರೀಂ ಕೋರ್ಟ್ನಲ್ಲಿ ಅದನ್ನು ಸ್ಥಾಯಿಗೊಳಿಸಬೇಕಾಯಿತು. ಸುಪ್ರೀಂ ಕೋರ್ಟ್ ಕೂಡ ಅದನ್ನು ಯಾವ ಆಧಾರದ ಮೇಲೆ ತಗೊಳ್ತು? ಜೆಂಡರ್ ಈಕ್ವಾಲಿಟಿ ಅಂತಲ್ಲ. ಗಂಡು ಮಕ್ಕಳಿಗೆ ಯಾವ ಅಧಿಕಾರ ಇದೆಯೋ ಹೆಣ್ಣು ಮಕ್ಕಳಿಗೂ ಅದೇ ಅಧಿಕಾರ ಇರಬೇಕು, ಹೀಗಾಗಿ ಟ್ರಿಪಲ್ ತಲಾಕ್ ನಿಷೇಧ ಆಗಬೇಕು ಅಂತ ಹೇಳಲಿಲ್ಲ. ಕುರಾನ್ನಲ್ಲಿ ಇದಕ್ಕೆ ಸ್ಪಷ್ಟವಾದ ಪುರಾವೆ ಇಲ್ಲ, ಹೀಗಾಗಿ ಇದನ್ನ ನಾವು ನಿಷೇಧ ಮಾಡಬಹುದು ಅಂತ ಹೇಳುವಂತ ಚಿಂತನೆಯನ್ನ ಕೊಡಬೇಕಾಯ್ತು. ಅಂದರೆ
ಕಾನೂನೂ ಕೂಡ ಇವರ ಶರಿಯಾ ಲಾಗೆ ತಕ್ಕಂತೆ ಬದಲಾಗುವಂತ ಒಂದು ವಾತಾವರಣ ಇತ್ತಲ್ಲ, ಆ ನಿರ್ಣಯಕ್ಕೆ ಬಂತು. ಆದರೆ ಶಬರಿಮಲೆಗೆ ಹೆಣ್ಣು ಮಕ್ಕಳು ಪ್ರವೇಶ ಮಾಡಬೇಕೋ ಬೇಡವೋ ಎನ್ನುವ ಚರ್ಚೆ ಬಂದಾಗ ಮಾತ್ರ ಯಾವತ್ತೂ ಕೂಡ ನ್ಯಾಯಾಧೀಶರು ಇದರಲ್ಲಿ ಶಾಸ್ತ್ರ ಏನು ಹೇಳುತ್ತೆ, ಇದರಲ್ಲಿ ವಿಚಾರ ಸಂಹಿತೆಗಳು ಏನು ಹೇಳ್ತವೆ, ಇದರಲ್ಲಿ ಪಂಡಿತರು ಏನು ಹೇಳ್ತಾರೆ ಅಂತ ಕೇಳುವ ಗೋಜಿಗೆ ಹೋಗಲಿಲ್ಲ. ಬದಲಿಗೆ ನನಗೆ ಜೆಂಡರ್ ಈಕ್ವಾಲಿಟಿ ಬೇಕಾಗಿದೆ, ಹೀಗಾಗಿ ಹೆಣ್ಮಕ್ಕಳನ್ನು ಬಿಡಬೇಕಾಗಿದೆ ಅನ್ನುವಂಥ ವಾದ ಹಿಂದೂಗಳ ವಿಚಾರಕ್ಕೆ ಬಂತು, ಮುಸಲ್ಮಾನರ ವಿಚಾರಕ್ಕೆ ಬರಲಿಲ್ಲ. ಮುಸಲ್ಮಾನರ ವಿಚಾರದಲ್ಲಿ ಪದೇ ಪದೇ ಮೌಲ್ವಿಗಳನ್ನ ಮುಲ್ಲಾಗಳನ್ನ ಕೇಳಬೇಕಾದ ಪರಿಸ್ಥಿತಿ ಇರೋದ್ರಿಂದ ಈ ದೇಶದ ಕಾನೂನು ವ್ಯವಸ್ಥೆಯಲ್ಲಿ ತುಂಬಾ ತೊಡಕುಂಟಾಗುತ್ತೆ, ಮ್ಯಾನೇಜ್ಮೆಂಟ್ ತುಂಬಾ ಕಷ್ಟ ಆಗುತ್ತೆ. ಹೀಗಾಗಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಬೇಕು. ಮಿತ್ರ, ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನ ಯಾವಾಗಿಂದ ಶುರುವಾಯ್ತಿದ್ದು? ಬ್ರಿಟಿಷರ ಕಾಲದಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಇರಲಿಲ್ವಾ? ಇಂಟ್ರೆಸ್ಟಿಂಗ್ಲಿ ಎಲ್ಲ ಪ್ರಾಬ್ಲಮ್ ಶುರುವಾಗಿದ್ದು ಬ್ರಿಟಿಷರ ಕಾಲದಲ್ಲೇ. ಬ್ರಿಟಿಷರು ಈ ದೇಶವನ್ನು ಆಳುವಾಗ ಅದರಲ್ಲೂ ಕ್ರಿಶ್ಚಿಯನ್ರು ಭಾರಿ ಬುದ್ಧಿವಂತರು ಮತ್ತು ಮುಸಲ್ಮಾನರು ಎಲ್ಲಿ ಕೈ ಹಾಕಿರ್ಲಿಲ್ವೋ ಕ್ರಿಶ್ಚಿಯನ್ರು ಅಲ್ಲೂ ಕೈ ಹಾಕಿದ್ರು. ನೇರವಾಗಿ ಮನೆಯೊಳಗೆ ಕೈ ಹಾಕುವಂತ ಪ್ರಯತ್ನ. ಅವರು ಕೋರ್ಟ್ ಸಿಸ್ಟಮ್ ಅನ್ನು ಜಾರಿಗೆ ತಗೊಂಬಂದ್ರಲ್ಲ, ಈ ದೇಶದಲ್ಲಿ ಎಲ್ಲ ನಿರ್ಣಯಗಳು ಕೂಡ ಖಾಪ್ ಪಂಚಾಯತ್ಗಳಂತ ಪಂಚಾಯತ್ಗಳಲ್ಲಿ ನಿರ್ಣಯಗೊಳ್ತಿತ್ತು. ವಿಚ್ಛೇದನವನ್ನ 4 ಜನ ಕೂತಾಗ ಅಲ್ಲೇ ನಿರ್ಣಯ ಮಾಡಿ ಕೊಟ್ಬಿಡ್ತಿದ್ರು. ಆದ್ರೆ ಬ್ರಿಟಿಷರು ಬಂದ ನಂತರ ಕೋರ್ಟಿಗೆ ಬರಬೇಕು ಎನ್ನುವಂತ ಒಂದು ವ್ಯವಸ್ಥೆಯನ್ನು ರೂಪುಗೊಳಿಸುವ ತಮ್ಮ ಸಿಸ್ಟಮ್ ಅನ್ನ ಇಲ್ಲಿ ಹೇರುವಂತ ಪ್ರಯತ್ನ ಅವ್ರು ಮಾಡಿದಾಗ ಅವ್ರಿಗೆ ದೊಡ್ಡ ಪ್ರಾಬ್ಲಮ್ ಆಗಿದ್ದೇನು ಅಂತಂದ್ರೆ, ಹಿಂದೂಗಳ ಕಸ್ಟಮ್ಸ್ ಬೇರೆ ಬೇರೆ ಕಡೆ ಬೇರೆ ಬೇರೆ ಇದೆ. ಹೀಗೆ ಕಸ್ಟಮ್ಸ್ ಬೇರೆ ಬೇರೆ ಇರೋದ್ರಿಂದ ಒಂದೇ ನ್ಯಾಯ ನಿರ್ಣಯ ಕೊಡೋದು ಕಷ್ಟ ಆಗುತ್ತೆ, ಏನ್ ಮಾಡಬೇಕು ಅಂತ. ಹೇಗೆ ಕ್ರಿಶ್ಚಿಯನ್ರಲ್ಲಿ ಪೋಪ್ ನಿರ್ಣಯ ಮಾಡ್ತಾರೋ ಬೈಬಲ್ನ ಆಧಾರವಾಗಿ, ಅಥವಾ ಒಂದು ಸಿಸ್ಟಮ್ ಏನಿದೆಯೋ ಅದರ ಆಧಾರದ ಮೇಲೆ ಮಾಡ್ತೀವೋ, ಹಾಗೆ ಹಿಂದೂಗಳಲ್ಲೂ ಒಂದು ಸಿಸ್ಟಮ್ ಇರ್ಬೋದಾ ಅಂತ ಅವ್ರು ಹುಡುಕಾಡ್ಲಿಕ್ಕೆ ಶುರು ಮಾಡಿದಾಗ ಅವರಿಗೆ ಅದಕ್ಕೆ ಹುಡುಕಾಟ ಎಂಡ್ ಆಗಲಿಲ್ಲ. ವಾರನ್ ಹೇಸ್ಟಿಂಗ್ಸ್ 1770ರ ದಶಕದಲ್ಲಿ ಒಂದು 11 ಪಂಡಿತರನ್ನ ಕರ್ಕೊಂಡು ಬಂದು ಕೂರಿಸ್ಕೊಂಡು ಅವ್ರ ಹತ್ರ ಶಾಸ್ತ್ರಾಧ್ಯಯನ ಮಾಡಿಸಿ ಒಂದು ಇದಕ್ಕೆಲ್ಲ ಬೇಕಾಗಿರುವಂತ ಒಂದು ಕೋಡಿಫೈ ಮಾಡುವಂತ ಲಾನ್ ಕೋಡಿಫೈ ಮಾಡುವಂತ ಪ್ರಯತ್ನ ಮಾಡಿದ. ಆದರೆ 1776ರಲ್ಲಿ ಇದೇನು ಕಾನೂನಾಗಿ ಜಾರಿಗೆ ಬಂತೋ, ನ್ಯಾಯ ಇದರ ಆಧಾರದ ಮೇಲೆ ಕೊಡಲ್ಪಡತ್ತೆ ಅಂತ, ಅದು ಅನೇಕ ಕಡೆಗಳಲ್ಲಿ ಗೊಂದಲಕ್ಕೆ ಕಾರಣವಾಗ್ತಾ ಇತ್ತು. ಲೋಕಲ್ ವಿಚಾರಗಳೊಂದಿಗೆ ತಾಕಲಾಟಕ್ಕೆ ಬರ್ತಿತ್ತು. ಮಿತ್ರರೆ, ಕ್ರಿಶ್ಚಿಯನ್ರಿಗಿದ್ದ ಚಿಂತನೆ ಏನು ಅಂತಂದ್ರೆ, ಹಿಂದೂಗಳು ಯಾವುದೇ ವಿಚಾರವನ್ನ ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಳುವಾಗ ಶಾಸ್ತ್ರಾಧಾರಿತವಾಗಿ ನಿರ್ಣಯ ತೆಗೆದುಕೊಳ್ತಾರೆ ಅಂತ. ಆಶ್ಚರ್ಯ ಏನ್ ಗೊತ್ತೇನು? ಹಿಂದೂಗಳಲ್ಲಷ್ಟು ಇರೋಷ್ಟು ಡೈವರ್ಸಿಫಿಕೇಶನ್, ವೈವಿಧ್ಯ ಜಗತ್ತಿನ ಯಾವುದೇ ಮತಪಂಥಗಳಲ್ಲಿಲ್ಲ. ನಮ್ಮಲ್ಲಿ ಯಾವುದೇ ಒಂದು ನಿರ್ಣಯವನ್ನು ತೆಗೆದುಕೊಳ್ಬೇಕಾದ್ರೆ ಅದು ಲೋಕಲ್ ಕಸ್ಟಮ್ಸ್ಗೆ ಆಧಾರವಾಗಿರ್ತಿತ್ತು. ಫಾರ್ ಎಕ್ಸಾಂಪಲ್, ಎಲ್ಲ ಕಡೆಗಳಲ್ಲಿ ಹೆಣ್ಣು ಮಕ್ಕಳು ಗಂಡನ ಮನೆಗೆ ಬರ್ತಾರಲ್ಲ, ಕೆಲವು ಕಡೆಗಳಲ್ಲಿ ಕರ್ನಾಟಕದಲ್ಲೂ ವಿಶೇಷವಾಗಿ ದಕ್ಷಿಣ ಕನ್ನಡದ ಭಾಗದಲ್ಲಿ ಅಳಿಯ ಸಂತಾನ ಅಂತ ಹೇಳಲಾಗತ್ತೆ. ಅಳಿಯನೇ ಮನೆಗೆ ಹೋಗಿ ಉಳ್ಕೊಳ್ಳುವಂತ ಒಂದು ಸಿಸ್ಟಮ್ ಇದೆ, ವ್ಯವಸ್ಥೆ ಇರೋದೇ ಹಂಗೆ. ಮಗಳೇ ಅಲ್ಲಿ ಎಲ್ಲದಕ್ಕೂ ಮೂಲ. ನೇರವಾಗಿ ಆಸ್ತಿ ಹೋಗೋದು ಮಗಳಿಗೆ, ಅಳಿಯನಿಗಲ್ಲ, ಅಂದ್ರೆ ಮಗನಿಗಲ್ಲ. ಮಗ ಏನಿದ್ರು ಇನ್ನೊಂದು ಮನೆಗೆ ಹೋಗುವಂತವನು ಎನ್ನುವಂತ ಕಲ್ಪನೆಯ ಚಿಂತನೆಯೂ ಕೂಡ ಇಲ್ಲಿದೆ. ಇದಕ್ಕೆ ಯಾವುದೇ ಶಾಸ್ತ್ರದ ಆಧಾರ ಬೇಕು ಅಂತಿಲ್ಲ, ಅದು ಪರಂಪರೆಯಿಂದ ನಡ್ಕೊಂಡು ಬಂದಿರುವಂತದ್ದು. ಇದನ್ನ ಏಕರೂಪಕ್ಕೆ ತರುವಂತ ಪ್ರಯತ್ನವನ್ನ ಬಹಳ ಹಿಂದೆಯೇ ಅವ್ರು ಏನು ಸೋತ್ರೋ, ಬ್ರಿಟಿಷರು ಸೋತ್ರೋ, ಅದನ್ನ ವಿಲಿಯಂ ಜೋನ್ಸ್ ಮುಂದೆ ಮಾಡುವಂತ ಪ್ರಯತ್ನ ಮಾಡಿದ್ದ. ಅದಾದ್ಮೇಲೆ ಇದರ ಆಧಾರದ ಮೇಲೆ ಕೋಲ್ ಬ್ರೂಕ್ ಬಂದು ಮಿತಾಕ್ಷರ ಮತ್ತು ದಯಾಭಾಗ ಇವೆರಡನ್ನೂ ಇಟ್ಕೊಂಡು ಕಾನೂನುಗಳನ್ನು ತರುವಂತ ಪ್ರಯತ್ನ ಎಲ್ಲವನ್ನೂ ಮಾಡಿದ ನಂತರವೂ ಕೂಡ ಅವರು ಸಕ್ಸಸ್ಫುಲ್ ಆಗಿರಲಿಲ್ಲ. 1950ಸ್ನಲ್ಲಿ ಈ ದೇಶದ ಸ್ವಾತಂತ್ರ್ಯ ಬಂದ ನಂತರ ಈ ದೇಶದಲ್ಲಿ ನೆಹರು ತರದವ್ರು ಏನು ಮಾಡಿದ್ರು, ಹಠ ಹಿಡ್ಕೊಂಡು ಹೇಗಾದರೂ ಹಿಂದೂಗಳ ಕಾನೂನುಗಳನ್ನು ಕೋಡಿಫೈ ಮಾಡಬೇಕು ಅಂತ ನಮ್ಮ ಎಲ್ಲ ಸಂಪ್ರದಾಯಗಳನ್ನು ಚಿಂತನೆಗಳನ್ನು ಗಾಳಿಗೆ ತೂರಿ ತಮಗೆ ಬೇಕಾದಂತೆ ಒಂದು ಕಾನೂನನ್ನು ಮಾಡಿಕೊಂಡ್ರು. ಆ ಕಾನೂನಲ್ಲಿ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಯಾವುದರ ಕಲ್ಪನೆಯೂ ಇಡಲಿಲ್ಲ. ಮಿತ್ರ, ಎಲ್ಲಿವರೆಗೂ ಅಂತಂದ್ರೆ ಅನೇಕ ಬಾರಿ ಡೌರಿ ಸಿಸ್ಟಮ್ ಆಗಲಿ ಅಥವಾ ಅಳಿಯ ಮಾವನ ಮನೆಗೆ ಹೋಗೋ ವಿಚಾರದಲ್ಲಾಗಲಿ, ಅತ್ತೆ ಮಾವನ ಜವಾಬ್ದಾರಿಯ ಕುರಿತಂತಾಗಲಿ ಬೇರೆ ಬೇರೆ ಕಡೆಗಳಲ್ಲಿರುವಂಥ ಬೇರೆ ಬೇರೆ ಕಸ್ಟಮ್ ಅನ್ನ ಏಕರೂಪಕ್ಕೆ ತಂದು, ಇನ್ಫ್ಯಾಕ್ಟ್ ಒಂದೇ ಮಾತಿನಲ್ಲಿ ಹೇಳಬೇಕು ಅಂತಂದ್ರೆ ಉತ್ತರ ಭಾರತವನ್ನ ಎಲ್ಲೆಡೆ ಹೇರುವಂತ ಪ್ರಯತ್ನವನ್ನ ಅವರು 100% ಮಾಡಿದ್ರು. ಇದನ್ನ ಹಿಂದೂ ಕೋಡ್ ಬಿಲ್ ಅಂತ ಕರೆದು ಅದನ್ನ ಜಾರಿಗೆ ತರಲಾಯಿತು. ಹಿಂದೂ ಕೋಡ್ ಬಿಲ್ ಅಂಡರ್ರೆ ಹಿಂದೂ, ಜೈನ್, ಸಿಖ್ ಮತ್ತು ಬೌದ್ಧ ಜನಾಂಗವನ್ನು ಸೇರಿಸಲಾಯಿತು. ಇವರೆಲ್ಲರನ್ನೂ ಸೇರಿಸಿ ಹಿಂದೂ ಕೋಡ್ ಬಿಲ್ ತರಲಾಯಿತು. ಆದರೆ ಮುಸಲ್ಮಾನರ ಕೋಡ್ ಬಿಲ್ ಮಾತ್ರ ತರಲಿಕ್ಕೆ ಆಗಲೇ ಇಲ್ಲ.
ಆಗ ಆರ್ಟಿಕಲ್ 44ನಲ್ಲಿ ಏನು ಹೇಳಲಾಯಿತು ಅಂತಂದರೆ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅನ್ನು ಕೊಟ್ಟು ಇದನ್ನು ಸ್ಟೇಟ್ಗಳು, ರಾಜ್ಯಗಳು ಇದನ್ನು ತರಬಹುದು, ರಾಜ್ಯಗಳ ಜವಾಬ್ದಾರಿ, ರಾಜ್ಯಗಳು ತಮ್ಮ ಎಲ್ಲ ಪ್ರಜೆಗಳನ್ನು ಒಂದೇ ಮಾಡುವಂಥ ಪ್ರಯತ್ನವನ್ನು ಮಾಡಬಹುದು ಅಂತ ಹೇಳ್ತು. ಹೀಗಾಗಿ ಇವತ್ತೇನು ಉತ್ತರಾಖಂಡ ಮಾಡ್ತಿದೆ, ಉತ್ತರ ಪ್ರದೇಶ ಮಾಡ್ತಿದೆ, ಇದನ್ನ ಯಾರೂ ವಿರೋಧಿಸುವಂತಿಲ್ಲ, ಸಂವಿಧಾನಕ್ಕೆ ವಿರೋಧ ಅಂತ ಹೇಳುವಂತಿಲ್ಲ. ಯಾಕೆಂದ್ರೆ ಆರ್ಟಿಕಲ್ 44ನಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಲ್ಲಿ ಸ್ಪಷ್ಟವಾಗಿ ಇದನ್ನ ಹೇಳಲಾಗಿದೆ ಅಂತ. ಅಂದ್ರೆ ಎಲ್ಲೋ ಒಂದು ಕಡೆ ಇವತ್ತೇನು ನರೇಂದ್ರ ಮೋದಿ ಭಿನ್ನ ಭಿನ್ನ ರಾಜ್ಯಗಳ ಮೂಲಕ ಇದನ್ನು ಮಾಡ್ಲಿಕ್ಕೆ ಹೊರಟಿದ್ದಾರೆ, ಅದಕ್ಕೆ ಸಂವಿಧಾನ ಎನ್ನುವ ಆ ಪುಸ್ತಕದ ಅನುಮತಿ ಇದೆ ಎನ್ನುವುದು ಸಿದ್ಧ. ಇನ್ನು ಮುಂದಿನ ಪ್ರಶ್ನೆ, ಮುಸಲ್ಮಾನರು ಅನುಸರಿಸುವಂತ ಈ ಶರಿಯಾ ಅನ್ನೋದು ಭಗವಂತನ ಆದೇಶವಾ? ಈ ಆದೇಶವನ್ನು ಯಾರು ಮೀರುವಂತಿಲ್ವಾ ಅಂತ ಕೇಳಿದರೆ, ಮಿತ್ರರೆ, ಖಂಡಿತವಾಗಿಯೂ ಶರಿಯಾ ಭಗವಂತನ ಆದೇಶವಲ್ಲ. ಈ ಶರಿಯಾ ಅನ್ನೋದು ದೈವಿಕವಾದ್ದಲ್ಲ ಅಂತ ಇಸ್ಲಾಮಿನ ಪಂಡಿತರೇ ಹೇಳ್ತಾರೆ. ಇದು ಮುಸ್ಲಿಂ ವಿಚಾರಧಾರೆ, ಅಂದರೆ ಕುರಾನ್ ಮತ್ತು ಹದೀತ್ಗಳನ್ನು ಓದಿರುವಂಥ ಪಂಡಿತರು ರೂಪಿಸಿರುವಂಥ ಕಾನೂನು. ಅವರು ಈ ಕಾನೂನನ್ನು ಬೇಕಿದ್ರೆ ಹೊಸದಾಗಿ ಮಾಡ್ಬೋದು, ಈ ಕಾನೂನನ್ನು ಅಮೆಂಡ್ಮೆಂಟ್ ಮಾಡ್ಬೋದು, ಏನು ಬೇಕಿದ್ರೂ ಅವರು ಮಾಡ್ಬೋದು. ಆ ಕಾರಣಕ್ಕೋಸ್ಕರವೇ ಇಸ್ಲಾಂನ ಶರಿಯಾದ ಆಧಾರದ ಮೇಲೆ ಫತ್ವಾ ಹೊರಡಿಸುವಂಥ ಅಧಿಕಾರ ಮೌಲ್ವಿಗಳಿಗಿದೆ. ಅಷ್ಟೇ ಅಲ್ಲ, ಈ ಮೌಲ್ವಿಗಳು ಕೂಡ ಯಾವುದನ್ನ ಹೈದರಾಬಾದಿನ ಮೌಲ್ವಿಗಳು ಒಪ್ತಾರೋ ಅದನ್ನು ಕರ್ನಾಟಕದ ಮೌಲ್ವಿಗಳು ಒಪ್ಪಬೇಕು ಅಂತಿಲ್ಲ. ಯಾವುದನ್ನ ಕರ್ನಾಟಕದ ಮೌಲ್ವಿಗಳು ಒಪ್ತಾರೋ ಅದನ್ನು ಉತ್ತರ ಪ್ರದೇಶದ ಮೌಲ್ವಿಗಳು ಒಪ್ಪೋದಿಲ್ಲ. ಅವರಲ್ಲಿ ಫತ್ವಾ ಹೊರಡಿಸ್ತಿರ್ತಾರೆ, ಇಲ್ಲ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿರ್ತಾರೆ. ಅಂದರೆ ಬೇರೆ ಬೇರೆ ರೀಜನ್ಗಳಿಗೆ ಬೇರೆ ಬೇರೆ ಶರಿಯಾ ಇರೋ ಸಾಧ್ಯತೆಗಳಿವೆ. ಹೀಗಾಗಿ ಈ ಶರಿಯಾವನ್ನು ಆಚರಣೆಗೆ ಇಟ್ಕೊಂಡು ಈ ಮೌಲ್ವಿ ಮುಲ್ಲಾಗಳು ತಮ್ಮ ಅಡಿಯಲ್ಲಿ ಮುಸಲ್ಮಾನರನ್ನು ಇಟ್ಕೊಳ್ಳುವಂಥ ಪ್ರಯತ್ನ ಇದೆಯಲ್ಲ, ಇದು ಶರಿಯಾ ಕಾನೂನಾಗಿ ಬರುತ್ತೆ. ಶರಿಯಾನ ಯಾರು ಮೀರುವಂತಿಲ್ವಾ ಅಂತ ಕೇಳಿದರೆ, ಡಾಕ್ಟರ್ ಫಯಾಜ್ ಅಹಮದ್ ಫೇಜ್ ಅವರು ಪ್ರಿಂಟ್ ಅನ್ನೋ ಪತ್ರಿಕೆಯಲ್ಲಿ ಆರ್ಟಿಕಲ್ ಬರೀತಾರೆ. ಅವರು ಇಸ್ಲಾಂನ ವಿಚಾರಧಾರೆಗಳ ಕುರಿತಂತೆ ಸಿಕ್ಕಾಪಟ್ಟೆ ಆರ್ಟಿಕಲ್ ಬರೆದಿದ್ದಾರೆ ಮತ್ತು ತುಂಬ ಪ್ರೋಗ್ರೆಸಿವ್ ಮುಸ್ಲಿಂ. ಅವರು ಹೇಳ್ತಾರೆ, ಉಮರ್ ಖಲೀಫಾ ಆಗಿದ್ದಾಗ ಭೀಕರವಾದ ಬರಗಾಲ ಬಂದಿತ್ತಂತೆ. ಆ ಬರಗಾಲದ ಹೊತ್ತಿನಲ್ಲಿ ಖಲೀಫಾ ಉಮರ್ ಏನು ಹೇಳಿದ್ರು ಅಂತಂದ್ರೆ, ನಾವು ಕೈ ಕಡಿಯುವಂಥ ಆದೇಶವನ್ನು ಹಿಂದಕ್ಕೆ ತೆಗೆದುಕೋಬೇಕು ಅಂತ. ಇನ್ಫ್ಯಾಕ್ಟ್ ಯಾರು ತಪ್ಪು ಮಾಡಿದ್ದಾರೋ, ಕಳ್ತನ ಮಾಡಿದ್ದಾರೋ ಅವನು ಕೈ ಕಡಿಬೇಕು ಅಂತ ಕುರಾನ್ನಲ್ಲಿ ಹೇಳಿದ್ರು. ಶರಿಯಾದಲ್ಲಿ ಅದಿದ್ದಾಗಲೂ ಕೂಡ ಅದನ್ನು ಹಿಂತೆಗೆದುಕೊಂಡು ನಾವು ಅದನ್ನು ಮಾಡೋದಿಲ್ಲ ಅಂತ. ಅಂದರೆ ಅಂಥ ಸಂದರ್ಭಗಳಲ್ಲಿ ಖಲೀಫಾನೇ ಅದನ್ನು ವಾಪಸ್ ತೆಗೆದುಕೊಂಡಿರ್ಬೋದಾದರೆ ಶರಿಯಾನ್ ಮೀರಬಾರ್ದು ಅಂತ ಏನಿಲ್ಲ. ಆ್ಯಕ್ಚುಲಿ ಏನು ಗೊತ್ತೇನು, ಮುಸಲ್ಮಾನರಲ್ಲಿ ಎರಡು ದೊಡ್ಡ ವರ್ಗ ಇದೆ. ಒಂದು ಮೇಲ್ವರ್ಗದ ಅಶ್ರಫ್ಗಳು, ಮತ್ತೊಂದು ಕೆಳವರ್ಗದ ಪಸ್ಮಂಡಗಳು. ಕೆಳವರ್ಗ ಅಂತ ಕೇಳಿದ್ರೆ ದಲಿತರು ಅಂತ ಹಿಂದೂಗಳಲ್ಲಿ ಹೇಗೆ ನೋಡ್ತಾರೋ ಹಾಗೆ ಈ ಅಶ್ರಫ್ಗಳಿದ್ದಾರಲ್ಲ, ಈ ಬ್ರಾಹ್ಮಣ್ ವರ್ಗ ಅಂತ ಏನು ಕರೀತಾರಲ್ಲ, ಇನ್ಫ್ಯಾಕ್ಟ್ ಹಿಂದೂಗಳಲ್ಲಿ ಬ್ರಾಹ್ಮಣರು ಈಗ ಆ ಥರದ ಎಲ್ಲ ಭೇದವನ್ನು ಬಿಟ್ಟು ಸುಮ್ಮನಾಗ್ಬಿಟ್ಟಿದ್ದಾರೆ. ಆದರೆ ಮುಸಲ್ಮಾನರಲ್ಲಿ ಬಹಳ ದೊಡ್ಡ ಡಿಫರೆನ್ಸ್ ಇದೆ. 85% ಈ ದೇಶದ ಜನ ಪಸ್ಮಂಡಗಳು, ದಲಿತ ವರ್ಗದವರು, ಮತ್ತು 15% ಜನ ಮಾತ್ರ ಈ ದೇಶದಲ್ಲಿ ಅಶ್ರಫ್ಗಳು. ಈ 15% ಅಶ್ರಫ್ಗಳು ಪಸ್ಮಂಡಗಳ ಮೇಲೆ ತಮ್ಮ ಅಧಿಕಾರವನ್ನು ಸ್ಥಾಪಿಸಲಿಕ್ಕೋಸ್ಕರ ಈ ಶರಿಯಾ ಕಾನೂನು ಇರಬೇಕು, ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಅದು ಇರಲೇಬೇಕು ಅಂತ ಹಠ ಮಾಡಿ ಕೂತ್ಕೊಂಡಿದ್ದಾರೆ. ಮತ್ತು ಇದು ಪಸ್ಮಂಡಗಳಿಗೆ ಗೊತ್ತಿದೆ. ಅವರಿದನ್ನು ತೀರಾ ದೊಡ್ಡ ಪ್ರಮಾಣದಲ್ಲಿ ಇದನ್ನು ವಿರೋಧಿಸ್ತಾ ಇದ್ದಾರೆ. ಅಶ್ರಫ್ಗಳು ತಮ್ಮಂತ ಹೊರಗಿನವರು ಅಂತ ಕರ್ಕೊಳ್ತಾರೆ, ಪಸ್ಮಂಡಗಳು ಲೋಕಲ್ ಜನ ಅಂತ. ಪಸ್ಮಂಡಗಳು ಅಂದ್ರೆ ಯಾರು ಗೊತ್ತಾ? ಅವರು ಕರ್ನಾಟಕದಲ್ಲಿ ಕನ್ನಡಿಗರಂತ ಇರ್ತಾರೆ, ತಮಿಳ್ನಾಡಿಗೆ ಹೋದ್ರೆ ಈ ಪಸ್ಮಂಡಗಳು ತಮಿಳ್ನಾಡಿನ ಜನ, ಅಲ್ಲಿನ ಕಲ್ಚರ್ ಏನಿರುತ್ತೋ ಹಂಗೆ ಬದುಕಿರ್ತಾರೆ. ಉತ್ತರ ಪ್ರದೇಶಕ್ಕೆ ಹೋದ್ರೆ ಅಲ್ಲಿನ ಭಾಷೆ ಮಾತಾಡ್ಕೊಂಡು ಅಲ್ಲಿನ ಜನರ ತರ ಇರ್ತಾರೆ. ಹೀಗೆ ಯಾರು ಆಯಾ ಲೋಕಲ್ ಜನರ ಜೊತೆಗೆ ವೇಷಭೂಷಣಗಳೊಂದಿಗೆ ಒಂದಾಗಿ ಬದುಕಿರ್ತಾರೋ ಅವ್ರು ಪಸ್ಮಂಡಗಳು. ಈ ಅಶ್ರಫ್ಗಳಿರ್ತಾರಲ್ಲ, ಸೈಯದ್ ಇತ್ಯಾದಿ ಸರ್ನೇಮಗಳನ್ನು ಇಟ್ಕೊಂಡಿರುವಂಥವ್ರು, ಇವರು ಹೇಗಿರ್ತಾರೆ ಅಂತಂದ್ರೆ, ತಾವು ಹೊರದೇಶದಿಂದ ಬಂದವರು, ನಾವು ಕನ್ವರ್ಟೆಡ್ ಅಲ್ಲ, ನಾವು ಮೂಲ ಅಂತ ಭಾವಿಸಿಕೊಂಡು ಇಲ್ಲಿನ ಜನರನ್ನ ತುಳಿಯುವಂತ ನಿರಂತರ ಪ್ರಯತ್ನ ಮಾಡ್ತಿದ್ದಾರಲ್ಲ, ಇವರು ಈ ಕೆಲಸವನ್ನು ಮಾಡ್ತಾರೆ. ಮಿತ್ರ, ನಿಮ್ಗೆ ಆಶ್ಚರ್ಯ ಆಗುತ್ತೆ ನಾನು ಹೇಳಿದ್ರೆ, ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಇದನ್ನು ಕೂಡ ಡಾಕ್ಟರ್ ಫಯಾಜ್ ಅಹಮದ್ ಫೈಜ್ ಹೇಳ್ತಾರೆ. ಅವರು ಒಂದು ಪಬ್ಲಿಕೇಶನ್ ಮಾಡಿ ಮಜ್ಮುವಾ-ಎ ಕುರಾನಿಯಾ ಇಸ್ಲಾಮಿ ಅನ್ನುವಂಥ ಒಂದು ಪಬ್ಲಿಕೇಶನ್ ಅಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ, ಇಂಟರ್ ಕಾಸ್ಟ್ ಮತ್ತು ಇಂಟರ್ ರಿಲಿಜನ್ ಮ್ಯಾರೇಜು ಮುಸಲ್ಮಾನರಲ್ಲಿ ನಿಷಿದ್ಧ ಅಂತ. ಇಂಟರ್ ಕಾಸ್ಟ್ ಅಂದ್ರೆ ಏನ್ ಗೊತ್ತಾ? ಪಸ್ಮಂಡಾದ ಹೆಣ್ಣು ಮಕ್ಕಳನ್ನ ಅಶ್ರಫ್ನ ಗಂಡು ಮಕ್ಕಳು ಮದುವೆ ಆಗುವಂತಿಲ್ಲ. ಬರೀ ಪಸ್ಮಂಡ ಅಷ್ಟೇ ಅಲ್ಲ, ಅದರಲ್ಲಿ ಮತ್ತೊಂದು 28 ಕಾಸ್ಟ್ಗಳಿವೆ, ಒಬ್ಬರಲ್ಲೊಬ್ಬರು ಮದುವೆ ಆಗುವಂತಿಲ್ಲ, ಇಂಟರ್ ರಿಲಿಜನ್ ಮ್ಯಾರೇಜಸ್ ಇಲ್ಲ ಅಂತ. ಇದು ಸಂವಿಧಾನಕ್ಕೆ ವಿರೋಧಿಯಾಗಿರುವಂಥ ಚಿಂತನೆ. ಈ ಚಿಂತನೆಯನ್ನು ಕೂಡ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಇಟ್ಕೊಂಡಿದೆ. ಹೀಗಾಗಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನು ಜಾರಿಗೆ ತರ್ತಾರೆ ಅಂತಂದ್ರೆ ಅದು ಯಾರನ್ನೋ ತುಳಿಲಿಕ್ಕಲ್ಲ, ದೀನ ದಲಿತರ ಉದ್ಧಾರಕ್ಕೋಸ್ಕರ ಜಾರಿಗೆ ತರೋದು ಅಂತ. ಇದನ್ನು ಮುಸಲ್ಮಾನರು ವಿರೋಧಿಸ್ತಾರಾ? ಇನ್ನೊಂದು ಪ್ರಶ್ನೆ ಇದೆ.
ಮಿತ್ರ, ಆಶ್ಚರ್ಯದ ಸಂಗತಿ ಹೇಳ್ತೀನಿ ನಿಮಗೆ, ಬಹುತೇಕ ಮುಸಲ್ಮಾನರು ಗೊತ್ತಿಲ್ಲದೆ ವಿರೋಧಿಸ್ಬೋದು, ಆದರೆ ಇದನ್ನು ಅರ್ಥ ಮಾಡಿಕೊಂಡಿರುವ ಯಾವ ಮುಸಲ್ಮಾನನ್ನು ವಿರೋಧಿಸೋದಿಲ್ಲ. ಉದಾಹರಣೆಗೆ ಮೌಲಾನಾ ಖಕ್ಸರ್ ವಕಾರ್ ಅವರನ್ನು ತುಂಬ ಸುಂದರವಾಗಿರುವಂಥ ಮಾತನ್ನು ಹೇಳ್ತಾರೆ. ಅವ್ರು ಹೇಳ್ತಾರೆ, ಪ್ರಾಪಗ್ಯಾಂಡಿಸ್ಟ್ಗಳು ಯಾರು ವಿರೋಧಿಗಳಿದ್ದಾರೋ ಅವ್ರು ಹೇಳ್ತಾರೆ, ಯೂನಿಫಾರ್ಮ್ ಸಿವಿಲ್ ಕೋಡ್ ಬಂದರೆ ಮುಸಲ್ಮಾನರು ಹೆಣ ಹೂಳುವಂತಿಲ್ಲ, ಹಿಂದೂಗಳಂತೆ ಮದುವೆ ಆಗಬೇಕು, ಸ್ಕಲ್ ಕ್ಯಾಪ್ ಹಾಕಬಾರ್ದು ಅಂತೆಲ್ಲ ಹೇಳ್ತಾರೆ. ಆದರೆ ಇದು ವಾಸ್ತವವಾಗಿ ಸುಳ್ಳು. ಇದು ಮದುವೆ, ವಿಚ್ಛೇದನ, ಅಡಾಪ್ಷನ್ ಈ ಥರದ ವಿಚಾರಗಳಲ್ಲಿ ಏಕರೂಪತೆಯನ್ನು ತರುವಂಥ ಮತ್ತು ಎಲ್ಲರನ್ನೂ ಈಕ್ವಲ್ ಆಗಿ ಕಾಣುವಂಥ ಪ್ರಯತ್ನ ಅಂತ ಮೌಲಾನಾ ಖಕ್ಸರ್ ಹೇಳ್ತಾರೆ. ಮಿತ್ರೇ, ತಾಹಿರ್ ಮುಹಮ್ಮದ್ ಅವರು ನ್ಯಾಷನಲ್ ಮೈನಾರಿಟಿ ಕಮಿಷನ್ನ ಮಾಜಿ ಚೇರ್ಮನ್ ಆಗಿದ್ರು. ಅವ್ರು ಹೇಳ್ತಾರೆ, ಮುಸ್ಲಿಂ ಪರ್ಸನಲ್ ಲಾ ಕೋಡಿಫೈ ಆಗಲೇ ಇಲ್ಲ, ರಿಫಾರ್ಮ್ ಕೂಡ ಆಗಲಿಲ್ಲ. ಹೀಗಾಗಿ ಮುಸಲ್ಮಾನರು ರಿಲಿಜಿಯಸ್ ಲೀಡರ್ಗಳ ಅಡಿಯಾಳುಗಳಾಗ್ಬಿಟ್ಟಿದ್ದಾರೆ. ಪರ್ಸನಲ್ ಲಾ ಬೋರ್ಡ್ ಒಂಥರ ಇವ್ರ ಪಾಲಿಗೆ ಕುರಾನ್ ಆಗ್ಬಿಟ್ಟಿದೆ. ಕಮ್ಯುನಿಟಿಯ ಲಿಬರಲ್ ವಾಯ್ಸ್ಗೆ ನಯಾ ಪೈಸೆ ಕಿಮ್ಮತ್ತಿಲ್ಲ ಅಂತ ಬಹಳ ದುಃಖದಿಂದ ತಾಹಿರ್ ಮುಹಮ್ಮದ್ ಹೇಳ್ತಾರೆ. ಅವರು ಮುಸ್ಲಿಂ ಪರ್ಸನಲ್ ಲಾಗಳನ್ನು ರಿವೈಸ್ ಮಾಡಿ ಅಂತ ಕೊಟ್ಟಿದ್ದ ರಿಪೋರ್ಟು ಎಕ್ಸೆಪ್ಟ್ ಮಾಡಿಕೊಳ್ಳೇ ಇಲ್ಲ ಸರ್ಕಾರಗಳು. ಬೇಬಾಕ್ ಕಲೆಕ್ಟಿವ್ ಅಂತ ಹೆಣ್ಣು ಮಕ್ಕಳ ಆರ್ಗನೈಸೇಷನ್ ಒಂದಿದೆ. ಈ ಬೇಬಾಕ್ ಕಲೆಕ್ಟಿವ್ ಹೇಗಿತ್ತು ಅಂತಂದ್ರೆ, ಈ ಥರದ ಹೋರಾಟದಲ್ಲಿರುವಂಥ ಎಲ್ಲ ಹೆಣ್ಣು ಮಕ್ಕಳನ್ನ ಒಂದು ಮಾಡ್ಕೊಂಡು ಹೋರಾಟ ಮಾಡ್ತಿದ್ದ ಮುಸ್ಲಿಂ ಆರ್ಗನೈಸೇಷನ್. ಅದರ ಲೀಡರ್ ಆಗಿದ್ದಂಥ ಹಸೀನಾ ಖಾನ್ ಹೇಳ್ತಾರೆ, ಮಹಿಳೆಯರ ವಾಯ್ಸ್ಗೆ ಇಸ್ಲಾಂನಲ್ಲಿ ಕಿಮ್ಮತ್ತೇ ಇಲ್ಲ, ಎಲ್ಲ ಬೆಲೆಯೂ ಮೌಲ್ವಿ ಮತ್ತು ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ಗಿದೆ. ಇದನ್ನು ತೆಗಿಬೇಕು ಅಂತಂದರೆ ಇದನ್ನು UCC ಬರಲೇಬೇಕು ಅಂತ, ಯೂನಿಫಾರ್ಮ್ ಸಿವಿಲ್ ಕೋಡ್ ಬರಲೇಬೇಕು ಅಂತ ಮುಸಲ್ಮಾನರು ಗಲಾಟೆ ಮಾಡ್ತಾರೆ. ಅಂದರೆ ಸಮಾನತೆಯ ಕೂಗು ಮುಸಲ್ಮಾನರಾಗಿರುವಂಥ ಸಾಮಾನ್ಯ ಜನತೆಯಲ್ಲಿದೆ, ಮೇಲ್ವರ್ಗದವರು ಕತ್ತಿಸ್ತಾ ಇದ್ದಾರೆ ಅಂತ. ವಿರೋಧ ಯಾರ್ದಿದೆ ಗೊತ್ತೇನು? ಒಂದು ಲಿಬರಲ್ಗಳದಿದೆ. ಆಶ್ಚರ್ಯ ಅಂದರೆ 1970ರಿಂದ 1990ರವರೆಗೂ ಈ ಲಿಬರಲ್ಗಳು ಅಥವಾ ಈ ಎಡಪಂಥೀಯ ಬುದ್ಧಿಜೀವಿಗಳು ಜಾಯಿಂಟ್ ವುಮೆನ್ ಪ್ರೋಗ್ರಾಮನ್ನು ಶುರು ಮಾಡಿ ಶಾಬಾನೋ ಕೇಸ್ನ ಹೊತ್ತಿನಲ್ಲಿ ತುಂಬ ದೊಡ್ಡದಾಗಿ ಅದನ್ನು ಬ್ಲೋ ಅಪ್ ಮಾಡಿ ಹೇಗಾದರೂ ಮಾಡಿ ಯೂನಿಫಾರ್ಮ್ ಸಿವಿಲ್ ಕೋಡ್ ತರಬೇಕು ಅಂತ ಹೋರಾಟ ಮಾಡ್ತಿದ್ರು. ಹೌದು, ಎಡಪಂಥೀಯ ಬುದ್ಧಿಜೀವಿಗಳು ಹೋರಾಟ ಮಾಡ್ತಿದ್ರು. ಆದರೆ ಯಾವಾಗ 90ರ ದಶಕದಲ್ಲಿ BJP ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯೂನಿಫಾರ್ಮ್ ಸಿವಿಲ್ ಕೋಡ್ನ ಕುರಿತಂತೆ ತುಂಬ ಮಾತಾಡಲಿಕ್ಕೆ ಶುರು ಮಾಡಿದ್ವೋ, ಇವರು ಅದರ ವಿರೋಧಿಗಳಾಗಿ ನಿಂತುಬಿಟ್ರು. ನನಗೆ ಭಾಳ ಆಶ್ಚರ್ಯ ಅನ್ಸುತ್ತೆ. ಆರ್ಫಾ ಖನ್ನೂಮ್ ಥರದವರು ಇವತ್ತೊಂದು ಟ್ವೀಟ್ ಮಾಡಿದ್ದಾಳೆ. ಏನು ಮಾಡಿದ್ದಾಳೆ ಗೊತ್ತೇನು? ಆಕೆ ಒಂದು ಮಸೀದಿಯ ಹೊರಗಡೆ ಕೂತ್ಕೊಂಡಿದ್ದಾಳೆ, ಮೇಲಿಂದ ಟಾಪ್ ಆ್ಯಂಗಲ್ ಫೋಟೋ, ಆಕೆ ಕೂತ್ಕೊಂಡಿದ್ದಾಳೆ ಹೊರಗಡೆ ಒಂದು ಕಾಂಪೌಂಡ್ ಮೇಲೆ ಅಥವಾ ಒಂದು ಮನೆಯ ಕಾಂಪೌಂಡ್ ಮೇಲೆ. ಅಲ್ಲಿ ನೋಡಿದರೆ ಈ ಕಡೆ ಮಸೀದಿ ಕಾಣುತ್ತೆ. ಮಸೀದಿ ಒಳಗೆ ತಾನು ಹೋಗಬೇಕು ಅನ್ನೋ ಹೋರಾಟ ಅಲ್ಲ, ಹೊರಗಡೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡ್ರೂ ತೃಪ್ತಿ ಆಗುತ್ತೆ ಅನ್ನೋಂಥ ಹೋರಾಟ. ಯಾವ ಹಂತಕ್ಕೆ ಬಂದ್ಬಿಡ್ತು ಈ ಮಹಿಳೆಯರ ಹೋರಾಟ? ಯಾವ ಹಂತಕ್ಕೆ ಬಂದ್ಬಿಡ್ತು ಮುಸ್ಲಿಂ ಹೆಣ್ಣು ಮಕ್ಕಳ ಹೋರಾಟ? ಮಿತ್ರ, ಹೀಗಾಗಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಬರುತ್ತಲ್ಲ, ಅದು ಮುಸಲ್ಮಾನ್ ಹೆಣ್ಣು ಮಕ್ಕಳಿಗೆ ಶಕ್ತಿಯನ್ನು ಕೊಡುವಂಥದ್ದು. ಯೂನಿಫಾರ್ಮ್ ಸಿವಿಲ್ ಕೋಡ್ ಮುಸಲ್ಮಾನರಲ್ಲಿ ದಲಿತರಿಗೆ ಶಕ್ತಿಯನ್ನು ಕೊಡುವಂಥದ್ದು. ಯೂನಿಫಾರ್ಮ್ ಸಿವಿಲ್ ಕೋಡ್ ತುಳಿತಕ್ಕೊಳಗಾದವರಿಗೆ ಶಕ್ತಿಯನ್ನು ತಂದು ಕೊಡುವಂಥದ್ದು ಮುಸಲ್ಮಾನರಲ್ಲಿ. ಈ ಕಾರಣಕ್ಕೋಸ್ಕರ ಯಾವುದನ್ನು ಹಿಂದೂಗಳು ಇವತ್ತು ಬಳಸ್ಕೊಂಡು ಎಲ್ಲರೂ ಈಕ್ವಲ್ ಆಗಿದ್ದಾರೋ, ಮುಸಲ್ಮಾನರಲ್ಲೂ ಅದಾಗಬೇಕು ಅಂತಂದರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಬರಲೇಬೇಕು.